ವಾಟ್ ಎವರ್ ಯು ಡೂ ಇನ್ ದ ಫ್ಲೋರ್ ಇಸ್ ಅಮೇಝಿಂಗ್. ಆಮೇಲೆ ಆ ಲಿಫ್ಟ್ ಒಂದು ಮಾಡಿದ್ರಲ್ಲ ಶೋಲ್ಡರ್ನಲ್ಲಿ ಸೌಮ್ಯನ್, ಅವಳನ್ನ ಕೆಳಗಡೆ ಡ್ರಾಪ್ ಮಾಡುವಾಗ ಎಷ್ಟೊಂದು ಸ್ಟ್ರೆಂತ್ ಇರಬೇಕು. ಆ್ಯಂಡ್ ಒನ್ ಹ್ಯಾಂಡೆಡ್ಲಿ fantastic, Rishikesh. Super. Anand, welcome back. And you're a fantastic dancer. We will definitely miss you in all the season. And Soumya, Tiger. ನೋಡಿ ಎಷ್ಟು ತಾಕತ್ತಿದೆ ಅವಳ ಹತ್ರ. She's a warrior, actual warrior ಅವರು. ಹೌದು. He can beat anybody on any given day. ಆ ಥರ warrior ಅವಳು. Fantastic, Amma. I'm so proud of you. And God bless you. Love you from my bottom of my heart. Thank you so much. Love you guys. ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು. ಸೊ ಶಿವಣ್ಣ, ಒಂದು ಮಾತು ಹೇಳಲೇಬೇಕು. ಆನಂದ ಅಂತ ಹೇಳಿ ರಾಯಚೂರ್ನ ಅಪ್ಪಟ ದೇಸಿ ಪ್ರತಿಭೆ ಅಣ್ಣ. ಮೆಗಾ ಆಡಿಷನ್ ಅಲ್ಲಿ ನಮ್ಗೆ ಇನ್ನೂ ನೆನಪಿದೆ, ನಿಮ್ಮ ಹಾಡು ಅಂದ್ರೆ ತಾಯಿ ಬಗ್ಗೆ ಬೇಡುವನು ವರವನ್ನು ಹಾಡನ್ನ ಹಾಡಿ ಆಯ್ಕೆ ಆದ ನಂತರ ಆತ ಮಾಡದಂತಹ ಬಜರಂಗಿ ಪರ್ಫಾರ್ಮೆನ್ಸ್ ಅಣ್ಣ. 6 ಆಯ್ತು, 7 ಆಯ್ತು, ಇದುವರೆಗೂ ಆ ಪರ್ಫಾರ್ಮೆನ್ಸ್ ನ ಬೀಟ್ ಮಾಡೋಂಥ ಪರ್ಫಾರ್ಮೆನ್ಸ್ ಇನ್ನೊಂದು ಬಂದಿಲ್ಲ ಅಣ್ಣ. ಆ್ಯಂಡ್ ಇವತ್ತಿಗೂ ಕೂಡ ಆ ವಿಡಿಯೋ 10 ಮಿಲಿಯನ್ ವ್ಯೂಸ್ ಅನ್ನ ದಾಟಿರುವಂತಹ ಒಂದು ವಿಡಿಯೋ ಅಣ್ಣ. ಆ ವಿಡಿಯೋನ ನಿಮಗೆ ಬಹುಶಃ ನಮ್ಮ ತಂಡದವ್ರು ಕಳಿಸ್ತಾರೆ ಅಣ್ಣ, ನೀವನ್ನ ನೋಡಬೇಕು. ಆ ಲೆವೆಲ್ಗೆ ಡಾನ್ಸ್ ಮಾಡಿರುವಂಥ ಒಂದು ಅದ್ಭುತವಾದ ಪ್ರತಿಭೆ ಅಣ್ಣ ಅವನು. ನನ್ನ ಫಸ್ಟ್ ಪಿಕ್ಚರ್ ಹೆಸರು ಆನಂದ್ ಅಂತ. ಸೊ ನಿಮಗೆ ಈ ಆನಂದ ಯಾವಾಗಲೂ ಜೀವನ ಪೂರ್ತಿ ಇರಲಿ, ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ನಮಗೆ ಒಂದು ಹೆಮ್ಮೆ ಏನಂದ್ರೆ ನಮ್ಮ ಸಾಂಗ್ ನಿಮ್ಗೆ ಮಾಡಿ ಅಷ್ಟು ಮಟ್ಟಿಗೆ ಹಿಟ್ ಮಾಡ್ತಿದ್ರೆ ನಿಜವಾಗ್ಲೂ ನಮ್ಮ ಭಾಗ್ಯ ಅದು ಅಂತ ಭಾವಿಸ್ತೀನಿ. ಥ್ಯಾಂಕ್ಸ್ ಯು ಲಾಟ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಯಾವ ನಾರ್ತ್ ಕರ್ನಾಟಕ ಆ ಕಡೆ ಸೈಡೇ ಸ್ವಲ್ಪ ತುಂಬಾ ಪವರ್ಫುಲ್ ಜಾಸ್ತಿ ಇದೆ. ಹೌದು, ಕಲಾವಿದರ ನಾಡು. ಎಲ್ಲ ಮಿರ್ಚಿ, ಉತ್ತರ ಕರ್ನಾಟಕದ ಮಿರ್ಚಿ, ಮಿರ್ಚಿನ ಅದೇ ಜೋಳದ ರೊಟ್ಟಿ ಮಿರ್ಚಿ ಅಷ್ಟೇ. ಇವನ್ ಡಾನ್ಸರ್ಸ್ ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದ್ರು. ದೇ ಸಪೋರ್ಟೆಡ್ ವೆರಿ ವೆಲ್. ಬರ್ಲಿ ನಮ್ ಡಾನ್ಸರ್ಸ್ಗೆ ಚಪ್ಪಾಳೆ. ಋಷಿಕೇಶ್, ಇಲ್ಲಿಂದ ಹೋದ್ಮೇಲೆ ಜೀವನ ಹೇಗಿದೆ, ಏನ್ ಮಾಡ್ತಿದ್ದೀರಾ? ನಾನು ಈ ಸ್ಟೇಜಿಗೆ ಬರಲಿಕ್ಕೆ ಮುಂಚೆ ನನ್ನ ಲೈಫೇ ಬೇರೆ. ಈ ಸ್ಟೇಜಿಗೆ ಕರ್ಕೊಂಬಂದಾಗ ನಾನು ಸ್ಟೇಜ್ ಮೇಲೆ ನಿಂತ್ಕೊಂಡು ಡ್ಯಾನ್ಸ್ ಮಾಡಿ ಇಲ್ಲಿಂದ ಹೋದಾಗ ನನ್ನ ಲೈಫೇ ಚೇಂಜ್ ಆಗಿದೆ ಮೇಡಮ್. ಹೆಂಗೆ ಅಂದರೆ ಬಿಟ್ಟರೆ ದಾರಲ್ಲಿ ಹೋಗೋರು ಬರೋರು ಎಲ್ಲ ಫೋಟೋ ಹೇಳ್ತಿದೆ, ತುಂಬ ಖುಷಿ ಆಗ್ತಿದೆ ನನಗಂತೂ. ಇನ್ನೊಂದು ನಮ್ಮ ಅಮ್ಮಗೆ ತುಂಬ ಸಂತೋಷ ಆಗ್ತಿದೆ. ಒಂದು ದಿವಸ ನಮ್ಮಮ್ಮ ನಾನೇ ಹಿಂಗೆ ಹೊರಗಡೆ ಹೋಗಿದ್ವಿ, ಅವಾಗ ನಮ್ಮ ಅಮ್ಮನ ಮುಂದೆನೇ ಸ್ವಲ್ಪ ಜನ ಬಂದು ಋಷಿಕೇಶ್ DKD ಕಂಟೆಸ್ಟೆಂಟ್ ಅಲ್ಲ ನೀವು ಹಂಗೆ ಅಂತ ಬಂದು ಫೋಟೋ ಹೇಳ್ತಿದ್ರೆ ನಮ್ಮಮ್ಮ ತುಂಬಾನೇ ಸಂತೋಷ ಬಿದ್ದಿದ್ಲು ಮೇಡಮ್. ತುಂಬಾನೇ ಖುಷಿ ಆಗ್ತಿದೆ. ನೀವು ಹ್ಯಾಪಿ ಆಗಿದ್ದೀರಾ? ನೀವು ಖುಷಿ ಆಗಿದ್ದೀರಾ? ತುಂಬಾನೇ ಖುಷಿ ಆಗಿದ್ದೀನಿ ಮೇಡಮ್. ಸೂಪರ್. ಆ ಖುಷಿ ಸಂತೋಷ ನಿಮ್ಮ ಜೊತೆ ಯಾವಾಗಲೂ ಇರಲಿ ಋಷಿಕೇಶ್. ಒಳ್ಳೇದಾಗ್ಲಿ. ಆನಂದ, ಏನು ಮಾಡ್ಕೊಂಡಿದ್ಯಾ ಈಗ? ಈಗ ಓನಾಗಿ ಡ್ಯಾನ್ಸ್ ಕ್ಲಾಸ್ ಮಾಡಿದ್ದೀನಿ ಅಕ್ಕ. ಒಂದು 20-30 ಜನ ಮಕ್ಕಳು ಬರ್ತಾರೆ ಅಕ್ಕ. 2 ಮಂತ್ಸ್ ಆಯ್ತು ಅಕ್ಕ ಓಪನಿಂಗ್ ಮಾಡಿ ಅಷ್ಟೇ. ಒಂದು 10-20 ಜನಕ್ಕೆ ಸ್ಲಮ್ ಹುಡುಗರೆ ಕ್ಲಾಸಿಗೆ ಬರ್ತಾರೆ, ಅವ್ರಿಗೆಲ್ಲ ಡ್ಯಾನ್ಸ್ ಫ್ರೀ ಹೇಳ್ಕೊಡ್ತೀನಿ. ವೆರಿ ಗುಡ್ ಆನಂದ. ಒಬ್ಬ ಡಾನ್ಸರಿಗೆ ಯಾರಿಗೆ ಕ್ಲಾಸ್ ಸಿಕ್ಕಿರೋದಿಲ್ಲ ಪ್ರಾಕ್ಟೀಸ್ ಮಾಡೋದಕ್ಕೆ, ಆ ಡಾನ್ಸರಿಗೆ ಅದ್ರ ನೋವು ಗೊತ್ತಿದೆ. ಹಾಗಾಗಿ ಆತನೇ ಒಂದು ಕ್ಲಾಸನ್ನು ಈಗ ರೆಡಿ ಮಾಡಿ ಒಂದಷ್ಟು ಜನಕ್ಕೆ ಡ್ಯಾನ್ಸ್ ಹೇಳ್ಕೊಡ್ತಾ ಇದ್ದಾನೆ. ಇದರಲ್ಲಿ ಮಕ್ಕಳಿಗೆ ಫ್ರೀಯಾಗಿ ಕೂಡ ಹೇಳ್ಕೊಡ್ತಾ ಇದ್ದಾನಲ್ಲ. ಸೂಪರ್. ಸೋ ಪ್ರೌಡ್. ಆಕ್ಚುಲಿ ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡೋ ಉದ್ದೇಶ ನಂದು ಏನಂದ್ರೆ ಅಕ್ಕ, DKD ಇಂದ ಫೈನಲ್ಸ್ ಗಂಟ ಹೋದೆ. ಫೈನಲ್ಸಲ್ಲಿ ಏನೋ ನಾನು ಬ್ಯಾಡ್ ಲಕ್ ಆಗಿ ಲೆಗ್ ಇಂಜುರಿ ಆಯ್ತಾಗ ನಾನು ಭಾಳ ಕೊರಗ್ತಿದ್ದಾಗ 1 ವರ್ಷ ಆದ್ಮೇಲೆ ತೆಲುಗು ಶೋ ಮಾಡಿದಾಗ ಅಲ್ಲಿನೂ ಫೈನಲ್ಸಲ್ಲಿ ಲೆಗ್ ಇಂಜುರಿ ಆಯ್ತಕ್ಕ. ನನಗೆ ಮೇಲಿಂದ ರೋಪ್ ಕಟ್ ಆಗಿಬಿದ್ದು ಅವಾಗೂ ಕೊರಗ್ದಾಕ ಲೈಫಲ್ಲಿ ಯಾಕೆ ಹಿಂಗೆ ಆಗ್ತೈತೆ, ಫೈನಲ್ಸ್ ಗಂಟ ಹೋಗ್ತೀನಿ ಕಟ್ ಆಗ್ತೈತಿ, ಏನೋ ಒಂದು ಇನ್ಸಿಡೆಂಟ್ ಆಗ್ತೈತಾಗ ನನ್ನ ಲೈಫಲ್ಲಿ ಒಂದು ಫುಲ್ ಸ್ಟಾಪ್ ಆಯ್ತಕ್ಕ. ಅಮ್ಮ ಕ್ಯಾನ್ಸರ್ ಆಯಿತು, ಥ್ರೋಟ್ ಕ್ಯಾನ್ಸರ್ ಆಯಿತು. ಕ್ಯಾನ್ಸರ್ ಭಾಳ ಹೆಚ್ಚು ಆಯ್ತಕ್ಕ. ಅಮ್ಮಗೆ 25-30 ಇದ್ರಕ್ಕ KG. ಎಲ್ಲ ಡಾಕ್ಟರ್ಸ್ ರಿಕ್ವೆಸ್ಟ್ ಮಾಡ್ಕೊಂಡಾಗ ಲಾಸ್ಟ್ ಡಾಕ್ಟರ್ ಕಾಲನ್ನು ಮುಗಿದೆ, ಆಗಲ್ಲ ನಂದೇನು ಆಗಲ್ಲ, ನಿನ್ನ ಪರ್ಫಾರ್ಮೆನ್ಸ್ ನೋಡಿದ್ದೀವಿ ನಾವು, ನಿನ್ನಿಂದ ಎಷ್ಟಾಗುತ್ತೆ ನಿನ್ನ ಟ್ಯಾಲೆಂಟ್ ನೋಡಿ ಸಪೋರ್ಟ್ ಮಾಡಿದೆ ಅಂತ ಮಾಡಿದ್ರಾಗ ಆಗಲಿಲ್ಲ. ಅಮ್ಮ ತೀರ್ಕೊಂಡ್ರಕ್ಕ. ಇರೋದು ನಾನು ಒಬ್ಬನೇ ಅಕ್ಕ, ಅಣ್ಣ ಇಲ್ಲ ಯಾರೂ ಇಲ್ಲ. ಆಮೇಲೆ ಬೆಂಗಳೂರಿಗೆ ಬಂದೆ ಅಕ್ಕ. ಬೆಂಗಳೂರು ಬಂದಮೇಲೆ 1 ತಿಂಗಳವರೆಗೂ ಮನೇಲಿದ್ದಾಗ ನನ್ನ ಪಾಲಿಗೆ ದೇವರು ಇಬ್ರಾಹಿಂ ಮತ್ತು ನಮ್ಮ ರುದ್ರ ಮಾಸ್ಟರ್ ಅಕ್ಕ, ಅವರೇ ನನಗೆ ಹೆಲ್ಪ್ ಮಾಡಿದೆ. ಇಲ್ಲಿ ಬಂದಾಗ ಯಾರಿಗೆ ಹೆಲ್ಪ್ ಮಾಡ್ಬೇಕು, ಯಾರು ಕೇಳ್ಬೇಕಂತ ಗೊತ್ತಾಗ್ತಿರ್ಲಿಲ್ಲ. ಅವರೇ ಫೋನ್ ಮಾಡಿ ನನಗೆ ಇಬ್ರಾಹಿಂ 1 ತಿಂಗಳು ಅವ್ರ ಮನೇಲಿ ಇಟ್ಕೊಂಡಾಗ ಮಾಸ್ಟ್ರು ನನಗೆ ಗೊತ್ತಾಗ್ಲಾರ ಅವ್ರ ಫ್ರೆಂಡ್ಸ್ ಹತ್ರನೂ ಸಪೋರ್ಟ್ ಮಾಡಿಸಿದ್ರಕ್ಕ. ಇಬ್ಬರಿಗೂ ಥ್ಯಾಂಕ್ ಯು. ಅಯ್ಯಯ್ಯೋ.
ಸೊ ಅಮ್ಮ ಭಾಳ ಕೊರಗ್ತಿದ್ದಾರೆ, ನನ್ನ ಮಗ ಏನಾಗ್ತಾನೆ ಅಂತ. ನಮ್ಮಮ್ಮ ನನ್ನಿಂದ ಕೊರಗಬಾರ್ದು ಅಂತ ನಾನು ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡಿದಾಗ, ಡ್ಯಾನ್ಸ್ ಕ್ಲಾಸ್ ನನಗೆ ಫ್ರೀ ಕೊಟ್ರಕ್ಕ, 1 ರೂಪಾಯಿನೂ ತೊಗೊಂಡಿಲ್ಲ. ಅವ್ರ ಹೆಸರು ರಘು ಅಂತಕ್ಕ, ರಾಯಚೂರಲ್ಲಿ ಇರ್ತಾರೆ ಓನರ್ ಡ್ಯಾನ್ಸ್ ಕ್ಲಾಸು. ಥ್ಯಾಂಕ್ ಯು ರಘು ಅಣ್ಣ. ಆನಂದ ಅಷ್ಟು ಒಳ್ಳೆ ಹುಡುಗ, ಅವನು ಒಳ್ಳೆತನ ಇದೆಯಲ್ಲ ಅದು ನಮ್ಮಲ್ಲಿರೋರಿಗೆಲ್ಲರಿಗೂ ಗೊತ್ತು. ಆ ಒಳ್ಳೆ ಹೃದಯಕ್ಕೆ, ಆ ಒಳ್ಳೆ ಮನಸ್ಸಿಗೆ ದೇವರು ಖಂಡಿತವಾಗ್ಲೂ ಒಳ್ಳೆಯದನ್ನ ಕರುಣಿಸ್ತಾನೆ. ನಾವೆಲ್ಲರೂ ಬಿಲೀವ್ ಮಾಡಿರೋದು ಒಂದು ವಿಷಯ ಏನಪ್ಪ ಅಂದರೆ, ಗೆದ್ದೇ ಗೆಲ್ಲುವೆವು ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆತನ. ಆನಂದ ಅಲ್ಲಿರೋಂಥ ಒಳ್ಳೆತನಕ್ಕೆ ಖಂಡಿತವಾಗ್ಲೂ ಗೆಲುವು ಸಿಕ್ಕೇ ಸಿಗುತ್ತೆ. ಆ್ಯಂಡ್ ಆನಂದ, ನಿನ್ನ ಜೊತೆ ಯಾರೂ ಇಲ್ಲ ಅಂತ ಅನ್ಕೊಂಬೇಡ, ನಾವೆಲ್ಲರೂ ಇದ್ದೀವಿ, ಇರ್ತೀವಿ. ಓಕೆನಾ? ಥ್ಯಾಂಕ್ ಯು. ಆ್ಯಂಡ್ ಇಬ್ರಾಹಿಂ, ಥ್ಯಾಂಕ್ ಯು ರುದ್ರ ಮಾಸ್ಟರ್. ಅಣ್ಣ ಒಂದೇ ಒಂದು ರಿಕ್ವೆಸ್ಟ್, ಅವನಿಗೆ ಲಾಸ್ಟ್ ಟೈಮ್ ರವಿ ಸರ್ ಬಂದಿದ್ರು, ಅವ್ರು ಪರ್ಫಾರ್ಮ್ ಮಾಡಿದಾಗ ಬೆಸ್ಟ್ ಪರ್ಫಾರ್ಮೆನ್ಸ್ ಬಂದಾಗ ಕ್ಯಾಪ್ ಮೇಲೆ ಸೈನ್ ಮಾಡಿ ಎಲ್ಲ ಕೊರಿಯೋಗ್ರಾಫರ್ಸ್ ಕೊಟ್ಟಿದ್ರು. ಅವ್ನ ಕ್ಲಾಸಲ್ಲಿ ಆ ಕ್ಯಾಪ್ ಇಲ್ಲ ಅಂತ ತುಂಬ ಫೀಲ್ ಮಾಡ್ತಿದ್ದಾನಣ್ಣ. ನೀವು ಒಂದು ಸೈನ್ ಮಾಡಿಕೊಟ್ರೆ ಈ ಕ್ಯಾಪ್ನ ತೊಗೊಂಡು ಅವ್ರ ಕ್ಲಾಸಲ್ಲಿ ಇಟ್ಕೊತಾನಣ್ಣ. ನನ್ನೊಬ್ಬನ ಸೈನ್ ಹಾಕಮ್ಮ, ಎಲ್ಲರೂ ಸೈನ್ ಹಾಸ್ಕೊಳ್ಳಿ. ಆನಂದ, ನೀನು ಯಾವಾಗೂ ಆನಂದವಾಗಿರ್ಬೇಕು. ಓಕೆನಾ? ಲೆಟ್ಸ್ ಹಿಯರ್ ಇಟ್ ಫಾರ್ ನಮ್ಮೆಲ್ಲರ ಪ್ರೀತಿಯ ಆನಂದ ಆ್ಯಂಡ್ ರಿಷಿಕೇಶ್ ಆ್ಯಂಡ್ ಸಾತ್ವಿನ್ ಹಾಗೂ ಸೌಮ್ಯ. ಥ್ಯಾಂಕ್ ಯು ರುದ್ರ ಮಾಸ್ಟರ್, ಥ್ಯಾಂಕ್ ಯು. ಶಿವಣ್ಣ ಅವರ ಫೇವ್ರೆಟ್ ಎಸ್ ಗ್ರೂಪ್ ಸದ್ವಿನ್ ಹಾಗೂ ಶಾರಿಕಾ, ವೆಲ್ಕಮ್ ಬ್ಯಾಕ್. TKD ಸೀಸನ್ 6 ನ ವಿನ್ನರ್ಸ್. ಸೊ ನಿಮ್ಮ ಪರ್ಫಾರ್ಮೆನ್ಸ್ ಎಷ್ಟು ಇಷ್ಟ ಆಯ್ತು ಅನ್ನೋದನ್ನ ನಮ್ಮ ಶಿವಣ್ಣ ಹತ್ರನೇ ಕೇಳೋಣ. ಸದ್ವಿನ್ ಡ್ಯಾನ್ಸ್ ಮಾಡಕ್ ನೋಡದೆ ಒಂದು ಪುಣ್ಯ ಅಂತ ಅನ್ಸುತ್ತೆ. ಸೊ ಎನರ್ಜೆಟಿಕ್, ಅಲ್ಲಿ ಏನ್ ಸ್ಟಾನ್ಸ್, ಏನ್ ಪರ್ಫೆಕ್ಷನ್, ಒಂದೊಂದು ಸ್ಟೈಲು ತುಂಬಾ ಚೆನ್ನಾಗಿದೆ. ಅಂಡ್ ಸದ್ವಿನ್ ಅಂಡ್ ಶಾರಿಕಾ ಇಬ್ರು ಪೇರು ಅಷ್ಟೇ ಫ್ಯಾಂಟಾಸ್ಟಿಕ್ ಪೇರ್. ಅದಕ್ಕೆ ಲಾಸ್ಟ್ ಟೈಮ್ ವಿನ್ನರ್ಸ್, ಯಾಕಂದ್ರೆ ಪರ್ಫೆಕ್ಷನ್ ಅವ್ರಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ಬಟ್ ಅದ್ರ ಜೊತೆಲಿ ಇವತ್ತು ಪ್ರಜ್ವಲ್, ಅಮೇಝಿಂಗ್ ಪ್ರಜ್ವಲ್, ಥ್ಯಾಂಕ್ ಯು ಸರ್, ಯು ಆರ್ ಟೂ ಗುಡ್. ಚೈತನ್ಯ, ನೀನು ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದೆ ಇವತ್ತು. ಎಕ್ಸಲೆಂಟ್ ಮಾಸ್ಟರ್, ಎಕ್ಸ್ಟ್ರಾರ್ಡನರಿ ಆಯ್ತು ಮಾಸ್ಟರ್. ಕಾನ್ಸೆಪ್ಟ್ ಯೂಶಲ್ ಆಗಿ ಯಾವಾಗ ಮುಗಿತೆ ಅನ್ಕೋತಾರೆ, ನಾನಿದು ಎಂಡ್ ಆಗ್ಬಾರ್ದು, ಹಂಗೆ ನಡೀತಾನೆ ಇರಲಿ, ಅಷ್ಟು ಅದ್ಭುತವಾಗಿತ್ತು. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು.